ಯಪ್ಪೋ ಇಂಗ್ಲೆಂಡ್ ಟೂರ್ನಮೆಂಟಿಗೆ ಔಟ್ ಅವನು ಆಗಿದ್ದಾಳೆ. ಇದು ಅಪ್ಸೆಟ್ ಅಲ್ಲ, ಬಿಗ್ ಅಪ್ಸೆಟ್ ಇಂಗ್ಲೆಂಡ್ ಟೀಮಿಗೆ ಅವನು. ನಮ್ಮ ಕೂಡ ಅಂತೂ ಹೀನಮಾನ ಸೋತಾರೆ, ಎಲ್ಲ ಕಡೆ ಹೀನಮಾನ ಸೋಲ್ಕೊತ ಬಂದು ಕೇಟ. ಇದು ಬ್ಯಾಸ್ ಬಾಲ್ ಹೋಗಿ ನಾಯ್ಕುನಿ ಬಾಲ್ ಆಗಿಬಿಟ್ಟೈತೆ ಅವನು ಪಾಪ. ಅಂದರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್. ಅಯ್ಯೋ ಶಿವನೇ, ಕೊಹ್ಲಿ ಅಣ್ಣಾರ ಒಂದಿಟ್ಟೇರ ವಿಸಾಯಿಸ್ತಾ ಇದ್ರು ಕೊಡ್ರಿಪ್ಪ, ಕುಡಿಸತ್ತು ಬಿಡ್ತೀನಿ. ಏನ್ರಿ ಅಣ್ಣಾರ, ಏನು ಅವನೋನು ಇಂಗ್ಲೆಂಡ್ ಸೀರೀಸ್ ಅವನೋನ ಇಂಡಿಯಾ ಕೂಡ ಹತ್ರ ಪೂರ್ತಿ ವೈಟ್ ವಾಶ್ ಆಗಿ ಸೋತೀವಿ. ಇಲ್ಲಿ ಬಂದು ನೋಡಿದ್ರೆ ಅವನೋನು ಅದು ಹೋಗಿ ಅಫ್ಘಾನಿಸ್ತಾನ ವಿರುದ್ಧ ಔಟ್ ಆಗ್ಬೇಕ. ನಾವು ಹೋಗಿ ಛ ಅಫ್ಘಾನಿಸ್ತಾನ ವಿರುದ್ಧ ಸೋಲಿದ್ರೆ ಏನು ಅವನೋನು ಕ್ರಿಕೆಟ್ ಜನಕರಿಗೆ ಅತ್ಯಂತ ದೊಡ್ಡ ಸೋಲಿದೆ ಅವನೋನು. ಈಗ ಆಡಾಕ್ತಾರ ಅವ್ರು, ಇವ್ರು ಕೂಡ ಸೋತಪ್ಪ ಅಂದ್ರೆ ಅವನವನ್ನ ಭಾಳ ಕೆಟ್ಟ ಫೀಲ್ ಅದಕ್ಕೆ ಏನು ಹೇಳಕ್ಕೆ ಅಂತ ಗೊತ್ತಾಗಲ್ತು. ರೀ ಕೊಹ್ಲಿ ಅಣ್ಣಾರ, ಇವ ನಬಿ ಮತ್ತು ಉಮರ್ ಜಾಯಿ ಮತ್ತು ಇವ ಯಾರಪ್ಪ ಹುಡುಗ, ಇವನ ಹೆಸರ ನೆನಪರವಲ್ತ. ಇವರು ಮೂರರಾಗ ಒಬ್ಬರು ಮಂದಿ ನಿಂತಿರ್ಲಿಕ್ಕೆ ಪಾದ್ರ ಇವತ್ತು ಈ ರೂಟ್ ಬೇರ್ ಸಮೇತ ಅವನವನು ಎದ್ಕೊಂಡ್ಬಂದ್ಬಿಡ್ತಿದ್ದೆ ಒಟ್ಟು ಮ್ಯಾಚ್ ಪೂರ್ತಿ. ಏನ್ರಿ ಅಣ್ಣಾರ, ಏನು ಬರೀ 8 ರನ್ನಿಂದ ಸೋತೀವಿ, ಏನು ಭಾಳ ಕೆಟ್ಟ ಫೀಲ್ ಆಗತ್ತೆ. ನಾ ಸೋಲು ಮಾತಾಡಿರ್ಲಿಲ್ಲ ಅವನವನು. ನಾ ಏನ್ರಿ ಇನ್ನೊಂದು 2 ಓವರ್ ನಿಂತಿದ್ದೆಪ್ಪ, ಫುಲ್ ಮ್ಯಾಚ್ ಎದ್ಕೊಂಡು ನಮ್ಮ ಕಡೆಯಿಂದ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ ಆಗಿದ್ದಾಳೆ. ಭಾಳ ಹೊಲಸಾತು ಬರ್ರಿ ನಮಗೆ. ಒಡಿಶಾಗ ಮದುವೆ ಕ್ರಿಕೆಟ್ ಕಂಡು ಹಿಡಿದವ್ರ ಕ್ರಿಕೆಟಿಂದ ಹೊರಗೆ ಹೋದ್ರಲ್ಲ ಮಾರೇ ಅವನವನ್ನ ಆಗಿದ್ದಾಳೆ. ಅದು ನಮ್ಮಂತ ಕಾಂಜಿ ಪಿಂಜಿ ಟೀಮ್ ಅಫ್ಘಾನಿಸ್ತಾನ ಅಂದ್ರೆ ಆಗಿರ್ತಿದಾರ ನೀವ್ರು ಅವನವನು. ನಬಿ ನೋಡಿರಲ್ಲ ಹ್ಯಾಂಗೆ ನೋಡಿದೀನಿ ಅವನವನು. ಫುಲ್ ಬೌಂಡ್ರಿಗೇರಿ ದಾಟಿ ಸ್ವಲ್ಪ ಚಿಕ್ಕ 6 ಬೀಳ್ತೈತೆ ನಂದು ಏನಾದ್ರು. ಅವನನ್ನ ಯಾವತ್ತೂ ದೂರ ಹೊಡೆಯಂಗಿಲ್ಲ, ಸನೇನು ಹೊಡೆಯಂಗಿಲ್ಲ, ಬರೀ ಎಕ್ಸಾಕ್ಟ್ ಮೀಟ್ರ ಆ ಬೌಂಡ್ರಿಗೇರಿ ಲೈನಿಗೆ ಹೊಡಿತೀನಿ ನಾ 6. ನೋಡ್ರಿ ಹ್ಯಾಂಗ ಬ್ಯಾಟಿಂಗ್ ಆಡಿನಿ. ಲಾಸ್ಟಿಗೆ ಅವನವನು ಬಂದು ಕೆಟ್ಟ ದಬ್ದು ಹೋದ್ಬಿಟ್ಟೆ, ಫುಲ್ ರನ್ ಏರಿಬಿಡ್ತು ಆಗಿದ್ದಲ್ಲಿ. ಹಿಂಗೆ ಬ್ಯಾಟಿಂಗ್ ಆಡ್ಬೇಕು ನೋಡ್ರಿ. ಏಜ್ ಆಗೈತಿ, ಬಾಡಿಗೆ ಆದ್ರೆ ಬ್ರೈನಿಗಾಗಿಲ್ಲ, ಫುಲ್ ವಾಪಸ್ ಹುಲಿ ಹಂಗಿದ್ದ ಹಂಗಾಗಿನ ಅವನು. ನೆಕ್ಸ್ಟ್ ಚಾಂಪಿಯನ್ಸ್ ಟ್ರೋಫಿ ಮುಗಾಡ್ಲೆ ನನ್ನ ಮಗ ಆಡ್ತಾನೆ, ನಾ ಆಡಂಗಿಲ್ಲ. ಏ ನಬಿ, ನೀ ಏನು ಚಲೋ ತಗಾಡಿಯೋ, ನೀ ಚಲೋ ತಗಾಡಿ ಲಾಸ್ಟಿಗೆ ಒಂದು ಕೇಟ. ಆದ್ರೆ ಏನೇ ಇದ್ರು ಅವನು ಓಪನರ್ ಬಂದಿದ್ದಲ್ಲ, ಇವನ ಹೆಸರೇನು ಇಬ್ರಾಹಿಂ, ಅವನು ಬಂದು ಕೇಟ ನಮ್ಮನೆ ನಿಂತ ಹೊಡೆದ್ನಪ್ಪ ಅಂದರು. 177 ಅವನು ಚಾಂಪಿಯನ್ಸ್ ಟ್ರೋಫಿ ಒಳಗೆ ಆಗಿರ್ತಾನೆ ಅರ್ಬಿಲಿದ್ದ. ಇವಂದೈತಪ್ಪ ಆಗಿದ್ದಾಲೆ ಹೊಸ ರೆಕಾರ್ಡ್ ಬರೆದ್ಬಿಟ್ಟ ಅವರು ಚಾಂಪಿಯನ್ಸ್ ಟ್ರೋಫಿಯಾಗ. ಎಲ್ಲ ಅವನು ಹಿಂಗೆ ಆಡ್ರಿ ಆಗಿದ್ದಾಲೆ. ಫೈನಲ್ ಬರ್ರಿ, ನೀವು ಫೈನಲ್ ಆಡ್ನ ಆಗಿದ್ದಾಲೆ ಬರ್ರಿ. ಸ್ಟಾರ್ಟಿಂಗ್ 3 ವಿಕೆಟ್ ದಬ ಹೋಗಂಟ್ಲೆ ನನಗಂತ್ರ ಬೀಜ ಬಾಯಿಗೆ ಬಂದಿತ್ರಿಪ್ಪ. ಏನು ಹೇಳ್ರಿಪ್ಪ ಅಂದ್ರು ಭಾಳ ಕೆಟ್ಟ ಅನಿಸಿತ್ತ. ಸ್ಟಾರ್ಟಿಂಗ್ 3 ವಿಕೆಟ್ ಮಾಡಲಿಲ್ಲ, ಔಟ್ ಆಗಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ ಆಗಿದ್ದಾರೆ. ಏನೇ ಇದ್ರು ಬ್ಯಾಟ್ ಹಿಡಿದು ಸುಮ್ಮ ಮಾಡೋದು, ಸಿಂಗಲ್ ಟೋಡಿ ಬರೀ ಅಟ್ರಾಗ ಕೆಲಸ ಮಾಡಿದ್ನ ಇವತ್ತು ಜಾಸ್ತಿ. ಆಮೇಲೆ ಹೋಗಡ್ಲೆ ಸೆಂಚುರಿ ಆಡ್ಲೆ ರನ್ ಹೊಡೆದು ನೋಡ್ರಪ್ಪ. ಭಾಳ ಕೆಟ್ಟ ಹೊಡೆದಾರೆ ಅವ್ರಿಗೆ ಅವನು. ಇವ್ರ ಇನ್ಮೇಲೆ ನಾವು ಕ್ರಿಕೆಟ್ ಜನಕರು ಅಂತ ಹೇಳ್ಬಾರ್ದು, ಆ ನಮ್ಮನೆ ಹೊಡೆದಿಲ್ಲ ರೀ ಕೊಹ್ಲಿ ಅಣ್ಣಾರ ಆಲ್ರೌಂಡ್ರ್ ಅಂದ್ರೆ ನನ್ನಾಗಿರ್ಬೇಕು ನೋಡ್ರಿ, ನನ್ನಾಗಿರ್ಬೇಕು ಅವನು. ನೋಡಿದ್ರನ ಬ್ಯಾಟಿಂಗ್ನಾಗ ಬಂದು ಕೆಟ್ಟ 40 ರನ್ ದಾಬೋದು ಹೊಡೆದಿನಿ. ಆಮೇಲೆ ಬಾಲಿಂಗ್ನಾಗ 5 ಕ್ರೂಷಿಯಲ್ ವಿಕೆಟ್ ತೊಗೊಂಡಿನ್ರಿ, 5 ಕ್ರೂಷಿಯಲ್ ವಿಕೆಟ್. ಬರ್ರಿ ಅವನು ಆಗಿದ್ದಾಲೆ. ನಮ್ಮ ಚಾನಲ್ ಏನೋ ಯಾರು ಸಬ್ಸ್ಕ್ರೈಬರ್ ಇಲ್ಲಿ ಜಲ್ದಿ ಸಬ್ಸ್ಕ್ರೈಬರ್ ಆಗಿದ್ದ ನೋಡ್ರಿ ಅಣ್ಣಾರ ಹ್ಯಾಂಗೆ ಬಾಲಿಂಗ್ ಮಾಡಿಲ್ಲ. ನಾನು ಹೊಲ್ಲಾಗ ಹೆಚ್ಚಿಗಿಲಿ ಬಾಲಿಂಗ್ ಮಾಡಿಬಿಟ್ಟಿನಿ. 1 ವಿಕೆಟ್ ಏನಾರ ಮಿಸ್ ಆಗಿತ್ತಪ್ಪ ಅಂದ್ರೆ ಅವನವನು ಮ್ಯಾಚ್ ಟೂರ್ನಮೆಂಟ್ ಚೇಂಜ್ ಆಗಿಬಿಡೋದು ಆಗಿದ್ದಾಲೆ. ಯಾರ್ಯಾರು ಬರ್ತಾರದ ಎಲ್ಲಾರ್ದು ವಿಕೆಟ್ ತೆಗೆದು ಕೆಟ್ಟ ಎಲ್ಲಾರನ್ನೂ ಮರ್ಡರ್ ಮಾಡಿಬಿಟ್ಟಿನಿ ಇವತ್ತು ಆಗಿದ್ದಾಲೆ ಅವನವನು. ಹಂಗೈತೆ ನೋಡ್ರಿ ನಮ್ದು ಪವರ್ ಆಗಿದ್ದಾಲೆ. ಈ ಸಲ ಗೆಲ್ಬೇಕು ನಾವ. ಉಮರ್ ಜಾಯ್ ಅಫ್ಘಾನಿಸ್ತಾನ ಯಾವತ್ತಿದ್ರು ಬಾಲಿಂಗ್ಗೆ ಫೇಮಸ್, ಬ್ಯಾಟಿಂಗ್ನೇ ಫೇಮಸ್ ಎಲ್ಲ. ಬ್ಯಾಟಿಂಗ್ನಾಗ ಏನಾದ್ರು ಗುರ್ಬಾಜ್ ಒಬ್ಬನ ಆಡ್ಕೆಟ್ಟು ಮ್ಯಾಚ್ ಗೆಲ್ಲಿಸ್ತಾರಂತ ಎಲ್ಲಾರು ತಿಳಿದಾರ. ಆದ್ರೆ ಇವತ್ತು ಗುರ್ಬಾಜ್ ಬಿಟ್ಟು ಕೆಟ್ಟ ಇವ ಇಬ್ರಾಹಿಂ ಮಾಡಿಬಿಟ್ಟಾನ, ಫುಲ್ ರೊಚ್ಚಿಗೆದ್ದು ಕೆಟ್ಟ ಆಗಿದ್ದಾನೆ. ಹಿಂಗೆ ಆಡ್ಬೇಕು ನೋಡಪ್ಪ ಅವನು. ನಿಮ್ದು ಟೀಮ್ ಬಾಲಿಂಗ್ನಾಗ ಅಷ್ಟ ಸ್ಟ್ರಾಂಗ್ ಐತೆ ಪಡಿದೆ, ಇವತ್ತು ಬ್ಯಾಟಿಂಗ್ನಾಗೂ ಸ್ಟ್ರಾಂಗ್ ಆಯ್ತು ಬರ್ರಿ ಅವನವನು. ಹಿಂಗೆ ಆಡ್ರಿ ನೀವು ಆಗಿದ್ದಾಲೆ. ಅಂದ್ರಾಗ ನೀ ಅಂತರು ಫುಲ್ ಗಿಚ್ಚಿಗಿಲಿ ಆಡ್ಯಾ ಅವನವನು. ನಾ ಏನು ಮ್ಯಾನ್ ಆಫ್ ದ ಮ್ಯಾಚ್ ನಿನಗೆ ಕೊಡ್ತಾರತ್ ಮಾಡಿದ್ದೆ, ಅಂದ್ರೆ ಇವನಿಗೆ ಕೊಟ್ರೆ ಇರಲಿ ಬಿಡ ಅವನವನು. ರನ್ ಹೊಡೆದಾನ, ಸ್ಕೋರ್ ಮಾಡ್ಯಾನ, ಎಷ್ಟು ರನ್ಗೆ ಟ್ರೈನ ಕೊಳ್ಳಿ ಅವನಿಗೆ ಆಗಿದ್ದಾಳೆ.
ಮ್ಯಾನ್ ಆಫ್ ದಿ ಮ್ಯಾಚ್ ಅವನಿಗೆ ಕೊಡಲಿ. ನೀನು ಖುಷಿಯಾಗಿರ, ಅವನು ಖುಷಿಯಾಗಿರ, ಒಟ್ಟು ನಿಮ್ಮ ಟೀಮ್ ಗೆದ್ದತ್ತೆ ಹೊಡ್ರಿ ಅಲ್ಲಿಗೆ. ಇದ ಖುಷಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ.